ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿನಿಯರೇ, ಯೂನಿಟ್ 1 ಸೆಷನ್ ನಂಬರ್ 4ನಲ್ಲಿ ಬರುವ ಸರ್ಕ್ಯೂಟ್ ಸ್ವಿಚಿಂಗ್ ಹಾಗೂ ಮೆಸೇಜ್ ಸ್ವಿಚಿಂಗ್ ಕ್ಲಾಸ್ ಪಾಠ ಮಾಡ್ತಾ ಇದ್ದೀನಿ. ಫಸ್ಟು ಸ್ವಿಚಿಂಗ್ ಅಂದ್ರೇನು, ಅದು ಯಾವ್ಯಾವ ಟೈಪ್ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ. ಸ್ವಿಚಿಂಗ್ ಅಂದರೆ ಏನು, ಅದು ನಾವು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ? ಇನ್ ಲಾರ್ಜ್ ನೆಟ್ವರ್ಕ್ ಅಂದರೆ ದೊಡ್ಡ ಕಂಪ್ಯೂಟರ್ ನೆಟ್ವರ್ಕ್. ದೇರ್ ಆರ್ ಮಲ್ಟಿಪಲ್ ಪಾರ್ಟ್ ಫ್ರಮ್ ಸೆಂಡರ್ ಟು ರಿಸೀವರ್. ದ ಸ್ವಿಚಿಂಗ್ ಟೆಕ್ನಿಕ್ ವಿಲ್ ಡಿಸೈಡ್ ದ ಬೆಸ್ಟ್ ರೂಟ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್. ಇಲ್ಲಿ ಲಾರ್ಜ್ ನೆಟ್ವರ್ಕ್ ಅಂತಂದರೆ ಇದು ಕೇವಲ 10 ಕಂಪ್ಯೂಟರು, 20 ಕಂಪ್ಯೂಟರು ಅಥವಾ 50 ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಅಂತಲ್ಲ. ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ದಿ ಸಿಟಿ ಎಷ್ಟು ಮಟ್ಟಿಗೆ ಕಂಪ್ಯೂಟರ್ ನೆಟ್ವರ್ಕ್ ಇದೆ ಅಂತ ನೀವು ಲೆಕ್ಕಕ್ಕಾಗಲ್ಲ. ಅಲ್ಲಿರುವಂಥ ಎಲ್ಲ ನೆಟ್ವರ್ಕು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಯಾವ್ಯಾವ ಕಂಪ್ಯೂಟರ್ ನೆಟ್ವರ್ಕಿಂದ ಯಾವ್ಯಾವ ಕಂಪ್ಯೂಟರ್ ನೆಟ್ವರ್ಕಿಗೆ ನೀವು ಕನೆಕ್ಟ್ ಮಾಡಬೇಕು. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿರೋ ಒಂದು ಕಂಪ್ಯೂಟರಿಂದ ಬೆಂಗಳೂರಲ್ಲಿರೋ ಒಂದು ಕಂಪ್ಯೂಟರಿಗೆ ಕನೆಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ದಾವಣಗೆರೆಯಿಂದ ಬೆಂಗಳೂರಿಗೆ ಒಂದು ಕಂಪ್ಯೂಟರಿಂದ ಕಂಪ್ಯೂಟರ್ ಕನೆಕ್ಟ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಸಾಕಷ್ಟು ದಾರಿಗಳಿದ್ದಾವೆ. ದರ್ ಆರ್ ಮಲ್ಟಿಪಲ್ ಪಾರ್ಟ್ ಅಂದರೆ ನಿಮಗೆ ಸೆಂಡರ್ ಕಂಪ್ಯೂಟರಿಂದ ಹಿಡಿದು ರಿಸೀವರ್ ಕಂಪ್ಯೂಟರಿಗೆ ಒಂದೇ ದಾರಿ ಇರೋದಿಲ್ಲ. ದರ್ ಆರ್ ಸೋ ಮೆನಿ ಪಾರ್ಟ್, ಸಾಕಷ್ಟು ದಾರಿಗಳಿದ್ದಾವೆ. ಅದರಲ್ಲಿ ಯಾವುದು ಸರಿಯಾದ ದಾರಿ, ಆ ಸರಿಯಾದ ದಾರಿಗಳನ್ನು ಗೊತ್ತು ಮಾಡ್ಕೊಂಡು ನಾವು ಡೇಟಾನ ಟ್ರಾನ್ಸ್ಮಿಟ್ ಮಾಡ್ತೀವಿ. ಆ ಸರಿಯಾದ ದಾರಿ ಯಾವುದು, ಬೆಸ್ಟ್ ರೂಟ್ ಯಾವುದು ಅನ್ನೋದನ್ನು ಡಿಸೈಡ್ ಮಾಡೋದು ಯಾರು ಅಂತಂದರೆ ಈ ಸ್ವಿಚಿಂಗ್ ಟೆಕ್ನಿಕ್. ಹಾಗಾಗಿ ಸ್ವಿಚಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಟು ಕನೆಕ್ಟ್ ದ ಸಿಸ್ಟಮ್ ಫಾರ್ ಮೇಕಿಂಗ್ 1-to-1 ಕಮ್ಯುನಿಕೇಷನ್. ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ನಾವೇನಾರ ಡೇಟಾ ಕಳಿಸ್ಬೇಕು ಅಂತಂದರೆ ಫಸ್ಟು ಪಾರ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಪಾರ್ಟ್ ಅಂದರೆ ಒಂದು ಬೆಸ್ಟ್ ರೂಟ್ ಆಗಿರುವಂಥ ಪಾರ್ಟ್ ಕ್ರಿಯೇಟ್ ಮಾಡಬೇಕು. ಆ ಪಾರ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸ್ವಿಚಿಂಗ್ ಅಂದರೆ ಕನೆಕ್ಟ್ ಆಗಿರಬೇಕು. ಸೋರ್ಸ್ ಕಂಪ್ಯೂಟರಿಂದ ಡೆಸ್ಟಿನೇಷನ್ ಕಂಪ್ಯೂಟರಿಗೆ ಒಂದು ಪಾರ್ಟ್ ಕ್ರಿಯೇಟ್ ಮಾಡ್ಕೊಂಡು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ವೇಳೆ ಪಾರ್ಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಡೇಟಾ ಕಳಿಸೋಕ್ಕಾಗಲ್ಲ. ಹಾಗಾಗಿ ಇನ್ ಆರ್ಡರ್ ಟು ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಸೆಂಡರ್ ಕಂಪ್ಯೂಟರ್ ಟು ರಿಸೀವರ್ ಕಂಪ್ಯೂಟರ್ ವಿ ಮಸ್ಟ್ ಕ್ರಿಯೇಟ್ ದ ಪಾರ್ಟ್. ದಟ್ ಪಾರ್ಟ್ ಈಸ್ ಮೇಂಟೈನ್ಡ್ ಬೈ ದಟ್ ಪಾರ್ಟ್ ವಿಲ್ ಬಿ ಡಿಸೈಡ್ ಬೈ ದ ಸ್ವಿಚಿಂಗ್ ಟೆಕ್ನಿಕ್. ಓಕೆ, ಈ ಸ್ವಿಚಿಂಗ್ ಟೆಕ್ನಿಕಲ್ಲಿ 3 ಥರ ಟೈಪ್ಸ್ ಇದೆ. ದಟ್ ಈಸ್ ಸರ್ಕ್ಯೂಟ್ ಸ್ವಿಚಿಂಗ್, ಪಾಕೆಟ್ ಸ್ವಿಚಿಂಗ್, ಮೆಸೇಜ್ ಸ್ವಿಚಿಂಗ್. ಪಾಕೆಟ್ ಸ್ವಿಚಿಂಗಲ್ಲಿ 2 ಥರ ಟೈಪ್ಸ್ ಇದೆ. ಅದರೊಳಗೆ ಡೇಟಾಗ್ರಾಮ್ ಸ್ವಿಚಿಂಗ್ ಆ್ಯಂಡ್ ವರ್ಚುವಲ್ ಸರ್ಕ್ಯೂಟ್ ಸ್ವಿಚಿಂಗ್. ಇವೆಲ್ಲ ಏನು, ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗಿದೆ ಅನ್ನೋದನ್ನು ಸ್ವಿಚಿಂಗ್ ಅಂತ ಕರಿತೀವಿ. ಅದ್ರಾಗೆ 3 ಟೈಪ್ಸ್ ಇದೆ: ಸರ್ಕ್ಯೂಟ್, ಪಾಕೆಟ್, ಮೆಸೇಜ್. ಪಾಕೆಟ್ ಒಳಗೆ ಡೇಟಾಗ್ರಾಮ್ ಆ್ಯಂಡ್ ವರ್ಚುವಲ್ ಸರ್ಕ್ಯೂಟ್. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಈಗ ಸರ್ಕ್ಯೂಟ್ ಸ್ವಿಚಿಂಗ್ ಅಂದರೆ ಏನು? ಸರ್ಕ್ಯೂಟ್ ಸ್ವಿಚಿಂಗ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ.
The circuit switching is a switching technique that establishes dedicated part between sender and receiver. ಇಲ್ಲಿ ನೋಡಿ ಸರ್ಕ್ಯೂಟ್ ಸ್ವಿಚಿಂಗ್ ಅನ್ನೋದು ಅದು ಸ್ವಿಚಿಂಗ್ ಟೆಕ್ನಿಕ್ಗೆ ದಟ್ ಎಸ್ಟಾಬ್ಲಿಷ್ ಅಥವಾ ದಟ್ ಕ್ರಿಯೇಟ್ ಡೆಡಿಕೇಟೆಡ್ ಪಾರ್ಟ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್. ಸೆಂಡರ್ ಅಂತಂದರೆ ಸೆಂಡಿಂಗ್ ಕಂಪ್ಯೂಟರ್, ರಿಸೀವಿಂಗ್ ಕಂಪ್ಯೂಟರ್. ಇದು ಫಾರ್ ಎಕ್ಸಾಂಪಲ್ ಸೆಂಡಿಂಗ್ ಕಂಪ್ಯೂಟರ್ ಅಂತಂದರೆ ಎ ಅಂತ ತಿಳ್ಕೊಳ್ಳಿ, ರಿಸೀವಿಂಗ್ ಕಂಪ್ಯೂಟರ್ ಬಿ. ಇನ್ ಬಿಟ್ವೀನ್ ದೇರ್ ಆರ್ ಸೋ ಮೆನಿ ನೆಟ್ವರ್ಕ್ ಸ್ವಿಚಿಂಗ್ ಇಸ್ ದೇರ್. ಓಕೆ, ಇಲ್ಲಿ ಡೆಡಿಕೇಟೆಡ್ ಪಾರ್ಟ್ ಅಂತಂದರೆ ಒಂದು ಪಾರ್ಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ ಈ ಡಯಾಗ್ರಾಮ್ಸಲ್ಲಿ S1, S2, S3, S4, 5, 6. There are so many intermediate switching device. ಓಕೆ, ಕಂಪ್ಯೂಟರ್ ಎನ ಕಂಪ್ಯೂಟರ್ ಬಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ, ಅದು ಸ್ವಿಚ್ಚಿಂಗ್ ಕಾಂಪೋನೆಂಟ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗಿದೆ. ಗೊತ್ತಾಯ್ತಾ? ಆದರೆ ಡೆಡಿಕೇಟೆಡ್ ಪಾರ್ಟ್ ಅಂತಂದರೆ ಎಯಿಂದ S1, ದೆನ್ S2, S4, S6, ದೆನ್ ಬಿ. ಇದೊಂದು ಪಾರ್ಟ್ ಕ್ರಿಯೇಟ್ ಆಗಿದೆ. ಈ ಪಾರ್ಟ್ ಕ್ರಿಯೇಟ್ ಆದಮೇಲೆ ಈ ಪಾರ್ಟು ಕಂಪ್ಲೀಟ್ ಡೆಡಿಕೇಟೆಡ್ ಆಗಿದೆ. ಈ ಡೆಡಿಕೇಟೆಡ್ ಪಾರ್ಟ್ ಕ್ರಿಯೇಟ್ ಆದ ನಂತರ ಈ ಪಾರ್ಟು ಬೇರೆ ಯಾವ ಕಂಪ್ಯೂಟರ್ಸು ಯೂಸ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ನೋ ಅದರ್ ಕಂಪ್ಯೂಟರ್ ಕ್ಯಾನ್ ಯೂಸ್ ದಿಸ್ ಪಾರ್ಟ್. ಓನ್ಲಿ ದ ಕಂಪ್ಯೂಟರ್ ಎ ವಿಲ್ ಸೆಂಡ್ ದ ಡೇಟಾ ಥ್ರೂ ದಿಸ್ ಪಾರ್ಟ್ ಟು ದ ಕಂಪ್ಯೂಟರ್ ಬಿ. ಓಕೆ, the dedicated part is nothing but the part have a dedicated. That part cannot be used by other computer. Okay, in the circuit switching technique, once the connection is established, then the dedicated part will remain to exist until the connection is terminated. ನೋಡಿ, ಒಂದ್ಸತಿ ಪಾರ್ಟ್ ಕ್ರಿಯೇಟ್ ಆದಮೇಲೆ ಅದು ಡೆಡಿಕೇಟೆಡ್ ಆಗಿರುತ್ತೆ. ಡೆಡಿಕೇಟೆಡ್ ಆದಾಗ ನೋ ಅದರ್ ಕಂಪ್ಯೂಟರ್ ಕ್ಯಾನ್ ಯೂಸ್ ದಟ್ ಲೈನ್. ಆಮೇಲೆ ದಟ್ ಪಾರ್ಟ್ ಯೂಸ್ ಓನ್ಲಿ ಬಿಟ್ವೀನ್ ಕಂಪ್ಯೂಟರ್ ಎ ಆ್ಯಂಡ್ ಕಂಪ್ಯೂಟರ್ ಬಿ ಓನ್ಲಿ. ಗೊತ್ತಾಯ್ತಾ? The circuit switching in the network operates in the similar way as the telephone work. ಟೆಲಿಫೋನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೋ ಅದೇ ರೀತಿಯಾಗಿ ಸರ್ಕ್ಯೂಟ್ ಸ್ವಿಚಿಂಗಲ್ಲೂ ಮಾಡುತ್ತೆ. The complete end-to-end part must exist before communication takes place. ನೋಡಿ, ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿಗೆ ಪಾರ್ಟ್ ಕಂಪ್ಲೀಟಾಗಿ ಸೆಟಪ್ ಆದ ಮೇಲೇ ನಿಮಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ಫಸ್ಟು ಪಾರ್ಟ್ ಸೆಟಪ್ ಆಗಬೇಕು. ಕಂಪ್ಯೂಟರ್ ಎಯಿಂದ ಕಂಪ್ಲೀಟಾಗಿ ಕಂಪ್ಯೂಟರ್ ಬಿಗೆ ಪಾರ್ಟ್ ಸೆಟಪ್ ಆದಮೇಲೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಗೊತ್ತಾಯ್ತಾ? ಕಂಪ್ಲೀಟಾಗಿ ಸೆಟಪ್ ಆಗಿಲ್ಲ ಅಂತಂದರೆ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಓಕೆ, ಆಫ್ಟರ್ ಕ್ರಿಯೇಟಿಂಗ್ ದ ಕಂಪ್ಲೀಟ್ ಪಾರ್ಟ್ ಫ್ರಮ್ ಕಂಪ್ಯೂಟರ್ ಎ ಟು ಕಂಪ್ಯೂಟರ್ ಬಿ, then start transfer the data from computer A to computer B. Okay, the circuit switching used in public telephone network, it is used for voice transmission. ಈ ಸರ್ಕ್ಯೂಟ್ ಸ್ವಿಚಿಂಗ್ ಅನ್ನೋದು ರಿಯಲ್ ಟೈಮ್ ಕಮ್ಯುನಿಕೇಷನ್. ಒಂದ್ಸತಿ ಪಾರ್ಟ್ ಕ್ರಿಯೇಟ್ ಆದಮೇಲೆ ಆ ಟೈಮಲ್ಲಿ ಅಷ್ಟೇ ನಾವು ಡೇಟಾ ಸೆಂಡ್ ಮಾಡ್ತೀವಿ. ಇಟ್ ನಥಿಂಗ್ ಬಟ್ ವಾಟ್? ವಾಯ್ಸ್ ಕಮ್ಯುನಿಕೇಷನ್. ನೀವು ಯಾರಾದರೂ ಕಾಲ್ ಮಾಡ್ತೀರಾ, ಅವ್ರ ತಕ್ಷಣ ಫೋನ್ ಪಿಕ್ ಮಾಡ್ತಾರೆ. ಫೋನ್ ಪಿಕ್ ಮಾಡಿದ ತಕ್ಷಣ ನೀವೇನು ಮಾತಾಡ್ತೀರೋ ವಿತಿನ್ ಸೆಕೆಂಡ್ಸಲ್ಲಿ ಡೇಟಾ ಸೆಂಡ್ ಆಗುತ್ತೆ.
ಆಮೇಲೆ ಅವ್ರು ಏನು ಮಾತಾಡ್ತಾರೆ ಅಂತ ನೀವು ಕೇಳಿಸ್ಕೊತೀರ. ಇಟ್ ನಥಿಂಗ್ ಬಟ್ ವಾಟ್? ರಿಯಲ್ ಟೈಮ್ ಕಮ್ಯುನಿಕೇಷನ್. Real time communication is nothing but dedicated physical part communication. Okay, this circuit switching is mainly for voice communication, nothing but voice transmission of data. The fixed data can be transferred at a time in circuit switching technology. ಇಲ್ಲಿ ಫಿಕ್ಸೆಡ್ ಡೇಟಾ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಫಿಕ್ಸ್ಡ್ ಅಂತಂದರೆ ಇಷ್ಟೇ ಡೇಟಾ ಇರಬೇಕು. ಫಾರ್ ಎಕ್ಸಾಂಪಲ್, ಇಟ್ ಶುಡ್ ಬಿ ಹ್ಯಾವಿಂಗ್ 5 MB ಆಫ್ ಡೇಟಾ, 5 megabyte ಆಫ್ ಡೇಟಾ, ಆರ್ 10 megabyte ಆಫ್ ಡೇಟಾ, ಆರ್ 25 megabyte ಆಫ್ ಡೇಟಾ. ಅಂದರೆ ಡೇಟಾ ಯಾವ ಸೈಜಲ್ಲಿರಬೇಕು ಅಂತ ಮೊದಲೇ ಪ್ರೀ ಡಿಫೈನ್ ಮಾಡಿಟ್ಬಿಡ್ತಾರೆ, ಮೊದಲೇ ಫಿಕ್ಸೆಡ್ ಆಗಿರುತ್ತೆ. ಓಕೆ, ಇಟ್ ಡಸ್ ನಾಟ್ ಚೇಂಜ್ ಬೈ ಕಸ್ಟಮರ್. ಗೊತ್ತಾಯ್ತಾ? ನೆಕ್ಸ್ಟ್, ಆಪರೇಷನ್ ಆಫ್ ಸರ್ಕ್ಯೂಟ್ ಸ್ವಿಚಿಂಗ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆದರೆ ಎಕ್ಸ್ಪ್ಲೇನ್ ದಿ ಆಪರೇಷನ್ ಆಫ್ ಸರ್ಕ್ಯೂಟ್ ಸ್ವಿಚಿಂಗ್ ಕೇಳಿದಾಗ ಈ ರೀತಿಯಾಗಿ ಬರೀಬೇಕಾಗತ್ತೆ. ತೋರಿಸ್ತೀನಿ ಅದು ಯಾವ ಥರ ಅಂತ. ಕಮ್ಯುನಿಕೇಷನ್ ಥ್ರೂ ಸರ್ಕ್ಯೂಟ್ ಸ್ವಿಚಿಂಗ್ ಆ್ಯಟ್ 3 ಪೇಜ್. ಸರ್ಕ್ಯೂಟ್ ಸ್ವಿಚಿಂಗ್ ಮೂಲಕ ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಅದು 3 ಪೇಜಸ್ ಇದೆ. ಆ 3 ಪೇಜಸ್ ಯಾವ್ಯಾವು ಅಂತಂದರೆ ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್, ನೆಕ್ಸ್ಟು ಡೇಟಾ ಟ್ರಾನ್ಸ್ಫರ್, ನೆಕ್ಸ್ಟು ಸರ್ಕ್ಯೂಟ್ ಡಿಸ್ಕನೆಕ್ಟ್. ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಟು ಕ್ರಿಯೇಟ್ ದ ಪಾತ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್, ಸೋರ್ಸ್ ಟು ಡೆಸ್ಟಿನೇಷನ್. ಟು ಕ್ರಿಯೇಟ್ ಪಾತ್ ಅಂದರೆ ಒಂದು ರೋಡ್. ಆ ರೋಡ್ ಮೂಲಕ ನಾವು ಡೇಟಾ ಕಳಿಸ್ತೀವಿ. ರೋಡೇ ಕ್ರಿಯೇಟ್ ಆಗಿಲ್ಲ ಅಂದರೆ ಡೇಟಾ ಹೆಂಗೆ ಕಳಿಸ್ತೀರಾ? ಫಸ್ಟು ರೋಡ್ ಕ್ರಿಯೇಟ್ ಮಾಡಬೇಕು. ರೋಡ್ ಅಂದರೆ ಒಂದು ಪಾರ್ಟ್ ಕ್ರಿಯೇಟ್ ಮಾಡಬೇಕು. ಪಾರ್ಟ್ ಕ್ರಿಯೇಟ್ ಮಾಡಿದ ನಂತರ ಯು ಕ್ಯಾನ್ ಟ್ರಾನ್ಸ್ಫರ್ ದ ಡೇಟಾ. ಓಕೆ, ಫಸ್ಟು ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿ ಅಂದರೆ ಸೋರ್ಸಿಂದ ಡೆಸ್ಟಿನೇಷನಿಗೆ ಕನೆಕ್ಷನ್ ಸೆಟಪ್ ಮಾಡ್ಕೋಬೇಕು. ಅಂದರೆ ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೇಕು. ಇಟ್ ನಥಿಂಗ್ ಬಟ್ ಟು ಕ್ರಿಯೇಟ್ ದ ಪಾತ್ ಬಿಟ್ವೀನ್ ಸೋರ್ಸ್ ಟು ಡೆಸ್ಟಿನೇಷನ್. ಆಫ್ಟರ್ ಕ್ರಿಯೇಟಿಂಗ್ ದ ಪಾತ್ ಬಿಟ್ವೀನ್ ಸೋರ್ಸ್ ಟು ಡೆಸ್ಟಿನೇಷನ್, ವಾಟ್ ವಿ ಹ್ಯಾವ್ ಟು ಡೂ? ಡೇಟಾ ಟ್ರಾನ್ಸ್ಫರ್. ಒಂದ್ಸಲ ಪಾತ್ ಕ್ರಿಯೇಟ್ ಮಾಡಿದ ನಂತರ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀರಾ. ಎಲ್ಲಿಂದ ಎಲ್ಲಿಗೆ? ಸೋರ್ಸ್ ಟು ಡೆಸ್ಟಿನೇಷನ್. ಟು ಟ್ರಾನ್ಸ್ಫರ್ ಡೇಟಾ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಈಗ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಮೀನ್ ಕಮ್ಯುನಿಕೇಷನ್ ಆಗುತ್ತೆ. ಕಮ್ಯುನಿಕೇಷನ್ ಎಲ್ಲ ಮುಗಿದ ಮೇಲೆ ಸರ್ಕ್ಯೂಟ್ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಆಫ್ಟರ್ ಕಂಪ್ಲೀಷನ್ ಆಫ್ ಡೇಟಾ ಟ್ರಾನ್ಸ್ಫರ್ ದ ಸರ್ಕ್ಯೂಟ್ ಇಸ್ ಡಿಸ್ಕನೆಕ್ಟೆಡ್. ಕಮ್ಯುನಿಕೇಷನ್ಸ್ ಎಲ್ಲ ಮುಗಿದ ಮೇಲೆ ನೀವು ಡಿಸ್ಕನೆಕ್ಟ್ ಮಾಡಬೇಕು. ಓಕೆ, ದರ್ ಆರ್ 3 ಪೇಜಸ್. ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಪಾರ್ಟ್ನ ಕ್ರಿಯೇಟ್ ಮಾಡೋದು. ಆಮೇಲೆ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಡೇಟಾ ಟ್ರಾನ್ಸ್ಫರ್ ಆದ ತಕ್ಷಣ ಕಮ್ಯುನಿಕೇಷನ್ ಇಸ್ ಓವರ್. ಅವಾಗ ನೀವೇನು ಮಾಡಬೇಕು? ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಆದಮೇಲೆ ಬೇರೆ ಯಾರಾದರೂ ಈ ರೂಟನ್ನು, ಈ ಪಾರ್ಟನ್ನು ಬಳಕೆ ಮಾಡ್ಬೋದು. ಗೊತ್ತಾಯ್ತಾ? ಆಲ್ರೆಡಿ ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿಯಲ್ಲಿ ಕನೆಕ್ಟ್ ಆಗಿರೋ ಪಾರ್ಟಲ್ಲಿ ಬೇರೆ ಯಾವ ಕಂಪ್ಯೂಟರ್ ಯೂಸ್ ಮಾಡೋಕ್ಕಾಗಲ್ಲ. ಯಾವಾಗ ಡಿಸ್ಕನೆಕ್ಟ್ ಆಗುತ್ತೋ, ಡಿಸ್ಕನೆಕ್ಟ್ ಆದಮೇಲೆ ಈ ಪಾರ್ಟ್ ಫ್ರೀ ಆಗಿರುತ್ತೆ. ಈ ಪಾರ್ಟ್ ಫ್ರೀ ಆಗಿದ್ರೇ ಬೇರೆ ಯಾವುದಾದ್ರೂ ಕಂಪ್ಯೂಟರ್ನ ಈ ಪಾರ್ಟ್ನ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಎ ಮತ್ತು ಬಿ ಅಂದರೆ ನೋಡು. S1 to S6 ಸ್ವಿಚ್ ಅಂತೇಳಿ ಕರೀತೀವಿ. ಸ್ವಿಚ್ ಅನ್ನೋದು ಒಂದು ಸ್ವಿಚಿಂಗ್ ಡಿವೈಸ್. ಅದು ಕೂಡ ಕಂಪ್ಯೂಟರ್ ಆಗಿರ್ಬೋದು ಅಥವಾ ರೂಟರ್ಸ್ ಆಗಿರ್ಬೋದು. ಮೆಸೇಜಲ್ಲಿ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅದು ಪಾರ್ಟ್ ಯಾವ ರೀತಿ ಆಗುತ್ತೆ ಅಂದರೆ ಈ ರೀತಿಯಾಗುತ್ತೆ. ಆಲ್ ಮೆಸೇಜ್, ದಟ್ ಈಸ್ M1, M2, M3. ಟೋಟಲ್ 3 ಮೆಸೇಜ್ ಇದೆ. ಮೂರು ಮೆಸೇಜು ಆ ಪಾರ್ಟಲ್ಲೇ ಡೇಟಾ ಫಾರ್ವರ್ಡ್ ಆಗುತ್ತೆ. ಬೇರೆ ಯಾವ ಪಾರ್ಟಲ್ಲೂ ಡೇಟಾ ಫಾರ್ವರ್ಡ್ ಆಗಲ್ಲ. ಅವರು ಕ್ರಿಯೇಟ್ ಮಾಡಿರೋ ಪಾರ್ಟ್, ಅಲ್ಲಿ ಕ್ರಿಯೇಟ್ ಆಗಿರೋ ಪಾರ್ಟಲ್ಲೇ ನೀವು ಎಲ್ಲ ಮೆಸೇಜು ಈ ಪಾರ್ಟ್ ಮೂಲಕನೇ ನೀವು ಫಾರ್ವರ್ಡ್ ಮಾಡಬೇಕು, ಮೀನ್ ಟ್ರಾನ್ಸ್ಫರ್ ಆಗಬೇಕು.
ಈ ಪಾರ್ಟ್ ಬಿಟ್ಟು ಬೇರೆ ಯಾವ ಪಾರ್ಟಲ್ಲೂ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಓನ್ಲಿ ಈ ಪಾರ್ಟ್ ಮಾತ್ರ ಡೆಡಿಕೇಟೆಡ್ ಪಾರ್ಟ್ ಕ್ರಿಯೇಟ್ ಆಗಿದೆ. ಓಕೆ, all message that is M1, M2, M3 is passed to given dedicated physical part in real time. That is A, from A to S1, S1 to S2, then S4, then S6, then B. ಈ ಪಾರ್ಟ್ ಮೂಲಕ ಮೆಸೇಜ್ M1 ಮೆಸೇಜ್ 1 ಮೆಸೇಜ್ 2 ಮೆಸೇಜ್ 3 ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿಗೆ ಡೇಟಾ ಟ್ರಾನ್ಸ್ಫರ್ ಆಗಿದೆ. ಗೊತ್ತಾಯ್ತಾ? ಮೇನ್ ಸರ್ಕ್ಯೂಟ್ ಸ್ವಿಚಿಂಗ್ ಅಂದರೆ ಫಸ್ಟು ಕನೆಕ್ಷನ್ ಸೆಟಪ್ ಮಾಡ್ಕೋಬೇಕು, ಆನಂತರ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಆನಂತರ ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡಬೇಕು. ಗೊತ್ತಾಯ್ತಾ? ಇಟ್ ಈಸ್ ಓನ್ಲಿ ಫಾರ್ ರಿಯಲ್ ಟೈಮ್ ಕಮ್ಯುನಿಕೇಷನ್. ಪಾರ್ಟ್ ಕ್ರಿಯೇಟ್ ಆದ ತಕ್ಷಣವೇ ಡೇಟಾ ಟ್ರಾನ್ಸ್ಫರ್ ಆಗಬೇಕು. 1 ನಿಮಿಷ 2 ನಿಮಿಷ 10 ನಿಮಿಷ ಡಿಲೇ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಮೆಸೇಜ್ ಸ್ವಿಚಿಂಗ್. ಎಕ್ಸ್ಪ್ಲೇನ್ ಮೆಸೇಜ್ ಸ್ವಿಚಿಂಗ್. ಮೆಸೇಜ್ ಸ್ವಿಚಿಂಗ್ ಅಂದರೆ ಏನು? ದ ಮೆಸೇಜ್ ಸ್ವಿಚಿಂಗ್ is a switching technique in which the message is transferred as a complete unit and route through intermediate node at which it stored and forward. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೆಸೇಜ್ ಸ್ವಿಚಿಂಗ್ ಅನ್ನೋದು ಇದೊಂದು ಸ್ವಿಚಿಂಗ್ ಟೆಕ್ನಿಕ್ ಅಂದರೆ ಕಂಪ್ಯೂಟರ್ ಎ ಟು ಬಿಗೆ ನೀವೊಂದು ಪಾರ್ಟ್ ಕ್ರಿಯೇಟ್ ಮಾಡಬೇಕು. ಪಾರ್ಟ್ ಕ್ರಿಯೇಟ್ ಮಾಡೋದಕ್ಕೆ ಸ್ವಿಚಿಂಗ್ ಆಗಬೇಕು. ಆ ಸ್ವಿಚಿಂಗ್ ಅಂತಂದರೆ ಸ್ವಿಚಿಂಗ್ ಟೆಕ್ನಿಕ್ ಅಂತೇಳಿ ಕರಿತೀವಿ. ದ ಮೆಸೇಜ್ ಸ್ವಿಚಿಂಗ್ ಇಸ್ ದ ಸ್ವಿಚಿಂಗ್ ಟೆಕ್ನಿಕ್ ಇನ್ ವಿಚ್ ದ ಮೆಸೇಜ್ ಇಸ್ ಟ್ರಾನ್ಸ್ಫರ್ ಆಸ್ ಎ ಕಂಪ್ಲೀಟ್ ಯೂನಿಟ್ ರೂಟ್ ಥ್ರೂ ದ ಇಂಟರ್ಮೀಡಿಯೇಟ್ ನೋಡ್ ಅಟ್ ವಿಚ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್. ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಅಂತಂದರೆ ಮೆಸೇಜನ್ನು ಸ್ಟೋರ್ ಮಾಡ್ಕೊತೀವಿ, ಆಮೇಲೆ ಫಾರ್ವರ್ಡ್ ಮಾಡ್ತೀವಿ. ಇಲ್ಲಿ ನೋಡಿ, ಕಂಪ್ಯೂಟರ್ ಎ ಕಂಪ್ಯೂಟರ್ ಬಿ ಇದೆ. ಇನ್ ಬಿಟ್ವೀನ್ ದರ್ ಆರ್ ಸೋ ಮೆನಿ ಇಂಟರ್ಮೀಡಿಯೇಟ್ ನೋಡ್. ಈ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಇಂಟರ್ಮೀಡಿಯೇಟ್ ನೋಡ್ ಅಂತ ಕರಿತೀವಿ. ಈ ಇಂಟರ್ಮೀಡಿಯೇಟ್ ನೋಡ್ ಅಂತಂದರೆ ಇದು ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಸರ್ವರ್ ಆಗಿರ್ಬೋದು, ಅಥವಾ ರೂಟರ್ಸ್ ಆಗಿರ್ಬೋದು. ಗೊತ್ತಾಯ್ತಾ? ನೀವೇನಾದರೂ ಮೆಸೇಜ್ ಕಳಿಸ್ಬೇಕು ಅಂತ ಬಂದರೆ, ಇಫ್ ಯು ವಾಂಟ್ ಟು ಸೆಂಡ್ ದ ಮೆಸೇಜ್ ಫ್ರಮ್ ಕಂಪ್ಯೂಟರ್ ಎ ಟು ಕಂಪ್ಯೂಟರ್ ಬಿ, ಇಟ್ ಮಸ್ಟ್ ಬಿ ಗೋ ಥ್ರೂ S1, S2, S4, S6. Okay, before transfer the message from computer A to computer B, we must wait for the whether the intermediate node is free or not. In message switching technique, there is no establishment of dedicated path between sender and receiver. ಸೆಂಡರಿಂದ ರಿಸೀವರಿಗೆ ಮೆಸೇಜ್ ಕಳಿಸ್ಬೇಕಾದರೆ ನಾವು ಡೆಡಿಕೇಟೆಡ್ ಪಾರ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ನೋಡಿ, 2 ಮೆಸೇಜ್ ಇದೆ. 2 ಮೆಸೇಜು ಒಂದೇ ಪಾರ್ಟಲ್ಲಿ ಕಳಿಸ್ಬೇಕಾಗಿಲ್ಲ. ನಿಮಗೆ ಡಿಫ್ರೆಂಟ್ ಪಾರ್ಟ್ ಕೂಡ ಕಳಿಸ್ಬೋದು, ಅಥವಾ ಸೇಮ್ ಪಾರ್ಟ್ ಕೂಡ ಕಳಿಸ್ಬೋದು. ನಿಮ್ಮ ಸರ್ಕ್ಯೂಟ್ ಸ್ವಿಚಿಂಗ್ನಲ್ಲಿ ಫಸ್ಟು ನಾವೇನು ಮಾಡ್ತೀವಿ, ಸರ್ಕ್ಯೂಟ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ, ಅಂದರೆ ಡೆಡಿಕೇಟೆಡ್ ಪಾರ್ಟ್ ಕ್ರಿಯೇಟ್ ಮಾಡ್ತೀವಿ. ಆನಂತರ ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ. ಡೇಟಾ ಟ್ರಾನ್ಸ್ಫರ್ ಆದಮೇಲೆ ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡ್ತೀವಿ. ಗೊತ್ತಾಯ್ತಾ? ಬಟ್ ಮೆಸೇಜ್ ಸ್ವಿಚಿಂಗಲ್ಲಿ ಡೆಡಿಕೇಟೆಡ್ ಪಾರ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾವ ಪಾರ್ಟ್ ಫ್ರೀಯಾಗಿರುತ್ತೋ ಆ ಪಾರ್ಟಿಗೆ ಮೆಸೇಜ್ ಫಾರ್ವರ್ಡ್ ಆಗುತ್ತೆ. ಬಟ್ ಯಾವ ಪಾರ್ಟ್ ಫ್ರೀಯಾಗಿರುವವರೆಗೂ ನಾವು ಒಂದು ಪ್ರೀವಿಯಸ್
ಕಂಪ್ಯೂಟರ್ದಲ್ಲಿ ನಾವು ಸ್ಟೋರ್ ಮಾಡ್ಕೊತೀವಿ. ಯಾವಾಗ ಪಾರ್ಟ್ ಫ್ರೀ ಆಗುತ್ತೋ ಆವಾಗ ಆ ಮೆಸೇಜ್ ಸ್ಟೋರ್ ಆಗಿದ್ದನ್ನು ಫಾರ್ವರ್ಡ್ ಮಾಡ್ತೀವಿ. The destination address is append to the message. ಅಂದರೆ ಟೋಟಲ್ 2 ಮೆಸೇಜ್ ಇದೆ. ಈ ಮೆಸೇಜು ಯಾರಿಗೆ ಸೆಂಡ್ ಆಗಬೇಕು? ಆ್ಯಕ್ಚುಲಿ ದಿಸ್ ಈಸ್ ದ ಸೆಂಡರ್, ದಿಸ್ ಈಸ್ ದ ರಿಸೀವರ್. ಮೆಸೇಜು ಕಂಪ್ಯೂಟರ್ ಬಿಗೆ ತಲುಪಬೇಕು. ಕಂಪ್ಯೂಟರ್ ಬಿಗೆ ತಲುಪಬೇಕು ಅಂತಂದರೆ ಈ ಕಂಪ್ಯೂಟರ್ ಬಿ ಡೆಸ್ಟಿನೇಷನ್ ಅಡ್ರೆಸ್ಸು ಈ ಮೆಸೇಜಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಒಂದು ಮೆಸೇಜ್ ಅಂತ ಬಂದಾಗ ಸಾಮಾನ್ಯವಾಗಿ 3 ಥರ ಇನ್ಫಾರ್ಮೇಷನ್ ಇದೆ: ಆ್ಯಕ್ಚುಯಲ್ ಡೇಟಾ, ಸೆಂಡಿಂಗ್ ಅಡ್ರೆಸ್ ಆ್ಯಂಡ್ ರಿಸೀವಿಂಗ್ ಅಡ್ರೆಸ್. ಕಂಪ್ಯೂಟರ್ಗಿಂದ ನಾವೇನಾದರೂ ಮೆಸೇಜನ್ನು ಸೆಂಡ್ ಮಾಡಬೇಕಂದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಆ ಮೆಸೇಜನ್ನು ಸೆಂಡಿಂಗ್ ಅಡ್ರೆಸ್ಸು ಮತ್ತು ರಿಸೀವಿಂಗ್ ಅಡ್ರೆಸ್ಸು ಮೆನ್ಷನ್ ಮಾಡಿ ಆಮೇಲೆ ಫಾರ್ವರ್ಡ್ ಮಾಡ್ತೀವಿ. ಈ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಅಡ್ರೆಸ್ಸು ಈ ಮೆಸೇಜ್ ಒಳಗೆ ಮೆನ್ಷನ್ ಮಾಡಿದಾಗ ನಮಗೆ ಏನು ಬೆನಿಫಿಟ್ ಅಂತಂದರೆ ಈ ಮೆಸೇಜು ಯಾರಿಗೆ ಫಾರ್ವರ್ಡ್ ಮಾಡಬೇಕು ಅಂತೇಳಿ ನಿಮಗೆ ಮಾಹಿತಿ ಸಿಗುತ್ತೆ. ಒಂದು ವೇಳೆ ನೀವೇನಾದ್ರೂ ಡೆಸ್ಟಿನೇಷನ್ ಅಡ್ರೆಸ್ಸು ಮೆಸೇಜಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ, ಅಪೆಂಡ್ ಮಾಡಿಲ್ಲ ಅಂತಂದರೆ ಈ ಮೆಸೇಜು ಯಾರಿಗೆ ಸೆಂಡ್ ಮಾಡಬೇಕು ಅಂತೇಳಿ ಗೊತ್ತಾಗಲ್ಲ. ಹಾಗಾಗಿ ದ ಡೆಸ್ಟಿನೇಷನ್ ಅಡ್ರೆಸ್ ಮಸ್ಟ್ ಬಿ ಅಪೆಂಡ್ ಟು ದಟ್ ಮೆಸೇಜ್. ಮೆಸೇಜ್ ಅಂದರೆ ಡೇಟಾ ಆರ್ ಇನ್ಫಾರ್ಮೇಷನ್. The message fishing provides dynamic routing as message is routed to the intermediate node based on the information available in the message. ನೋಡಿ, ಇಲ್ಲಿ ಮೆಸೇಜ್ ಫಿಶಿಂಗ್ ಪ್ರೊವೈಡ್ ಡೈನಾಮಿಕ್ ರೂಟಿಂಗ್. ಡೈನಾಮಿಕ್ ರೂಟಿಂಗ್ ಅಂತಂದರೆ ಇಲ್ಲಿ ಮೆಸೇಜ್ ಫಾರ್ವರ್ಡ್ ಆಗಬೇಕು. ಮೆಸೇಜ್ ಫಾರ್ವರ್ಡ್ ಆಗೋಕ್ಕಿಂತ ಮೊದಲು ನಾವು ಈ ಪಾರ್ಟ್ ಫ್ರೀ ಆಗಿದೆಯೋ ಇಲ್ಲ ಅಂತೇಳಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಈ ಪಾರ್ಟ್ ತುಂಬ ಬ್ಯುಸಿ ಇದೆ, ಈ ಪಾರ್ಟ್ ತುಂಬ ಬ್ಯುಸಿ ಇರೋದ್ರಿಂದ ನೀವು ಯಾವ ಮೆಸೇಜು ಕಳ್ಸೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡಬೇಕು, ವೇಟ್ ಮಾಡಬೇಕು, ಕಾಯಬೇಕು. ನಾವು ಕಾಯೋವರೆಗೂ ನಾವು ಒಂದು ಕಡೆ ಇರಬೇಕಾಗತ್ತೆ. ಅಂದರೆ ನಥಿಂಗ್ ಬಟ್ ಇಂಟರ್ಮೀಡಿಯೇಟ್ ನೋಡಲ್ಲಿ ಇರಬೇಕಾಗತ್ತೆ. ಆ ಇಂಟರ್ಮೀಡಿಯೇಟ್ ನೋಡಲ್ಲಿ ನಾವೇನು ಮಾಡ್ತೀವಿ, ಆ ಮೆಸೇಜನ್ನು ಸ್ಟೋರ್ ಮಾಡ್ತೀವಿ. ಯಾವಾಗ ಪಾರ್ಟ್ ಫ್ರೀ ಆಗುತ್ತೋ, ಫ್ರೀ ಆದಮೇಲೆ ಆ ಮೆಸೇಜನ್ನು ಫಾರ್ವರ್ಡ್ ಮಾಡ್ತೀವಿ. ಓಕೆ, ಮೆಸೇಜು ಕಂಟಿನ್ಯೂಸ್ಟಾಗಿ ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿಗೆ ಡೈರೆಕ್ಟಾಗಿ ಸೆಂಡ್ ಆಗಲ್ಲ. ಇಟ್ ಥ್ರೂ ಇಂಟರ್ಮೀಡಿಯೇಟ್ ನೋಡ್, ದಟ್ ಈಸ್ S1, S2, S4, S6. ಈ ಗ್ರೀನ್ ಕಲರ್ ಇರೋದೆಲ್ಲ ಇಂಟರ್ಮೀಡಿಯೇಟ್ ನೋಡ್ ಅಂತೇಳಿ ಕರಿತೀವಿ. ಆ ಇಂಟರ್ಮೀಡಿಯೇಟ್ ನೋಡ್ ಏನು ಮಾಡುತ್ತೆ ಅಂತಂದರೆ ಮೆಸೇಜ್ನ ಎಸ್ಕೇಪ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡಿದ ನಂತರ ಈ ನೆಕ್ಸ್ಟು ಪಾರ್ಟು ಫ್ರೀ ಆಗಿದ್ದರೆ, ಈ ಟೋಟಲ್ 2 ಪಾರ್ಟ್ ಇದೆ, 2 ಪಾರ್ಟಲ್ಲಿ ಯಾವುದು ಫ್ರೀ ಇದೆಯೋ ಆ ಫ್ರೀ ಪಾರ್ಟ್ನ ನಾವು ಮೆಸೇಜನ್ನು ಫಾರ್ವರ್ಡ್ ಮಾಡ್ತೀವಿ. ಸಪೋಸ್ ಎಷ್ಟು ಬಂದಿದೆ, ಇಲ್ಲಿ ನಾವು ಮೆಸೇಜ್ ಫಾರ್ವರ್ಡ್ ಮಾಡಬೇಕು. ಮೆಸೇಜ್ ಫಾರ್ವರ್ಡ್ ಮಾಡಬೇಕಂದ್ರೆ ಪಾರ್ಟ್ ಫ್ರೀ ಆಗಿರಬೇಕು. ಇಲ್ಲಿ ಫ್ರೀ ಇಲ್ಲ, ಬ್ಯುಸಿ ಇದೆ. ಸೊ ಇಲ್ಲಿ ಬ್ಯುಸಿ ಇದೆ ಅಂತಂದರೆ S5ಅಲ್ಲಿ ಫ್ರೀ ಇದೆ. ಸೊ S5 ಫ್ರೀ ಇರೋದ್ರಿಂದ S2ನ S5ಗೆ ಫಾರ್ವರ್ಡ್ ಮಾಡ್ತೀನಿ. ಹೀಗೆ ಯಾವ ಇಂಟರ್ಮೀಡಿಯೇಟ್ ನೋಡು ಫ್ರೀ ಆಗಿದೆಯೋ ಆ ಇಂಟರ್ಮೀಡಿಯೇಟ್ ನೋಡಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಸಪೋಸ್ ಮುಂದಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಅಂತಂದರೆ ಆ ದಾರಿ ಸಿಗೋವರೆಗೂ ನಾವು ಏನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ದಾರಿ ಸಿಕ್ಕ ಮೇಲೆ ಫಾರ್ವರ್ಡ್ ಮಾಡ್ತೀವಿ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಮೆಕ್ಯಾನಿಸಮ್. ಸ್ಟೋರ್ ಆ್ಯಂಡ್
forward mechanism. The message wish or program in such a way so that they can provide more efficient route. ಅಂದರೆ ಯಾವ ರೂಟ್ ನಿಮಗೆ ಬೆಸ್ಟ್ ರೂಟ್, ಯಾವ ರೂಟ್ ನಿಮಗೆ ಕಂಪ್ಲೀಟ್ ಫ್ರೀ ಆಗಿದೆ ಅಂತ ನೋಡ್ಕೊಂಡು ಆ ರೂಟ್ ಸೆಲೆಕ್ಟ್ ಮಾಡ್ಕೊಂಡು ಆ ರೂಟಿಗೆ ಮೆಸೇಜನ್ನು ಫಾರ್ವರ್ಡ್ ಆಗುತ್ತೆ. ಸಪೋಸ್ ಎಲ್ಲ ರೂಟು ಫುಲ್ ಬ್ಯುಸಿ ಇದೆ ಅಂತ ಬಂದಾಗ ಆ ರೂಟ್ ಫ್ರೀ ಆಗೋವರೆಗೂ ನಾವು ಒಂದು ಇಂಟರ್ಮೀಡಿಯೇಟ್ ನೋಡಲ್ಲಿ ಸ್ಟೋರ್ ಮಾಡ್ತೀವಿ. ಈಚ್ ಆ್ಯಂಡ್ ಎವ್ರಿ ರೂಟ್ ಸ್ಟೋರ್ ದ ಎಂಟೈರ್ ಮೆಸೇಜ್. ಪ್ರತಿಯೊಂದು ನೋಡಲ್ಲೂ ನಾವು ಎಂಟೈರ್ ಮೆಸೇಜನ್ನು ಸ್ಟೋರ್ ಮಾಡ್ತೀವಿ. ಅಂದರೆ ಈ ಮೆಸೇಜ್ ಟು ಕಂಪ್ಲೀಟ್ ಈ ನೋಡಲ್ಲಿ ಸ್ಟೋರ್ ಮಾಡ್ತೀವಿ. ಇದೆ ಅಂತಲ್ಲ, ಯಾವುದಾದ್ರೂ ಒಂದು ಇಂಟರ್ಮೀಡಿಯೇಟ್ ನೋಡಲ್ಲಿ ಒಂದು ಮೆಸೇಜನ್ನು ಸ್ಟೋರ್ ಮಾಡ್ತೀವಿ. ಎಲ್ಲಿವರೆಗೂ ಸ್ಟೋರ್ ಮಾಡ್ತೀವಿ ಅಂತಂದರೆ ನಿಮಗೆ ನೆಕ್ಸ್ಟ್ ಪಾರ್ಟು ಫ್ರೀ ಇರಬೇಕು. ನಿಮ್ಮ ನೆಕ್ಸ್ಟ್ ಪಾರ್ಟ್ ನಿಮಗೆ ಮೆಸೇಜ್ ಕಳಿಸ್ಲಿಕ್ಕೆ ಫ್ರೀ ಇರಬೇಕು. ಫ್ರೀ ಇದ್ದರೆ ಮಾತ್ರ ಫಾರ್ವರ್ಡ್ ಆಗುತ್ತೆ. ಫ್ರೀ ಇಲ್ಲ ಅಂತಂದ್ರೆ ಅಲ್ಲೇ ಸ್ಟೋರ್ ಆಗುತ್ತೆ. ಓಕೆ, ದಿಸ್ ಟೈಪ್ ಆಫ್ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ನೆಟ್ವರ್ಕ್. ಓಕೆ, ದ ಮೆಸೇಜ್ ಫಿಶಿಂಗ್ ಟ್ರೀಟ್ ಈಚ್ ಮೆಸೇಜ್ ಆಸ್ ಎ ಇಂಡಿಪೆಂಡೆಂಟ್ ಎಂಟಿಟಿ. ಮೆಸೇಜು ಇಂಡಿಪೆಂಡೆಂಟಾಗಿ ನಾವು ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಪಿಗೆ ಫಾರ್ವರ್ಡ್ ಆಗುತ್ತೆ. ಅವ್ರು ಇಷ್ಟ ಬಂದಾಗೆ ಕನ್ವೀನಿಯೆಂಟಾಗಿ ಫಾರ್ವರ್ಡ್ ಆಗುತ್ತೆ. ನಿಮಗೆ ಟೋಟಲ್ 2 ಮೆಸೇಜ್ ಇದೆ. ಬೇರೆ ಬೇರೆ ಮೆಸೇಜು ಬೇರೆ ಬೇರೆ ರೂಟಲ್ಲಿ ಫಾರ್ವರ್ಡ್ ಆಗುತ್ತೆ. ಅದು ರೂಟ್ ನಂಬರ್ ಮಾಹಿತಿ ತಿಳ್ಕೊಬೇಕು ಅಂದರೆ ಮೆಸೇಜ್ 1 ಈಸ್ ಸ್ಟೋರ್ಡ್ ಆ್ಯಂಡ್ ಫಾರ್ವರ್ಡ್ ಥ್ರೂ ಮೆಸೇಜ್ ಫಿಶಿಂಗ್ ಡಿವೈಸ್. ಮೆಸೇಜ್ ಫಿಶಿಂಗ್ ಡಿವೈಸ್ ಅಂದರೆ ಯಾವುದು? S1 ಈ ಗ್ರೀನ್ ಕಲರ್ ಇದೆಯಲ್ಲ, ದ ಗ್ರೀನ್ ಕಲರ್ ದಟ್ ಈಸ್ ದ ಮೆಸೇಜ್ ಫಿಶಿಂಗ್ ಡಿವೈಸ್. ಇದಕ್ಕೆ ಇನ್ನೊಂದು ಹೆಸರು ಏನು? ದಟ್ ಈಸ್ ವಾಟ್ ಇಂಟರ್ಮೀಡಿಯೇಟ್ ನೋಡ್. ಇಂಟರ್ಮೀಡಿಯೇಟ್ ನೋಡ್ ಇಸ್ ದ ಮೆಸೇಜ್ ಫಿಶಿಂಗ್ ಡಿವೈಸ್. ಓಕೆ, ಈ ಮೆಸೇಜ್ 1ನ ಕಂಪ್ಯೂಟರ್ ಇಂದ S1 ಇಂದ S2, ನೆಕ್ಸ್ಟ್ S2 ಇಂದ S4, S4 ಇಂದ S6, ಲಾಸ್ಟ್ ವಿಲ್ ಬಿ ಕಂಪ್ಯೂಟರ್ ಬಿ. ಅದು ಡೈರೆಕ್ಟಾಗಿ ಸೆಂಡ್ ಆಗಲ್ಲ. ದ ಕಂಪ್ಯೂಟರ್ ಎ ಫಾರ್ವರ್ಡ್ ದ ಮೆಸೇಜ್ ಟು ಕಂಪ್ಯೂಟರ್ S1. ಓಕೆ, ವೆನ್ S1 ಯಾವೇ ಫ್ರೀ ಅಂದರೆ S1 ಇಂದ S2 ಕಳಿಸ್ಲಿಕ್ಕೆ ಇದೇನಾದರೂ ಟ್ರಾಫಿಕ್ ಫ್ರೀ ಇತ್ತು ಅಂದರೆ ಇಟ್ ವಿಲ್ ಫಾರ್ವರ್ಡ್ ಟು S2. ಅಗೇನ್ ದ ಟ್ರಾಫಿಕ್ ಈಸ್ ಫ್ರೀ, ದೆನ್ ಫಾರ್ವರ್ಡ್ ಟು S4. ಇಫ್ ದ ಟ್ರಾಫಿಕ್ ಈಸ್ ಫ್ರೀ, then forward to S3. Suppose if it is traffic is not free, wait for time. ಎಲ್ಲಿವರೆಗೂ ನಿಮಗೆ ಟ್ರಾಫಿಕ್ ಫ್ರೀ ಆಗಿರೋವರೆಗೂ ನೀವು ಇಲ್ಲಿ ಸ್ಟೋರ್ ಆಗುತ್ತೆ. ಯಾವಾಗ ಟ್ರಾಫಿಕ್ ಫ್ರೀ ಆಗುತ್ತೋ ಆ ಟೈಮಲ್ಲಿ ಇಲ್ಲಿ ಈ ಸ್ಟೋರ್ ಆಗಿರೋ ಮೆಸೇಜನ್ನು ಇಲ್ಲಿ ಫಾರ್ವರ್ಡ್ ಆಗುತ್ತೆ. ಅದೇ ರೀತಿಯಾಗಿ ಮೆಸೇಜ್ 2, ದ ಮೆಸೇಜ್ 2 is also stored and forward through the message fishing device, that is A, S1, then S2, then S3, S4, S6, then B. ಇದು ಕೂಡ ಸೇಮು ಫ್ರಮ್ A to S1, S2, S3, S4, S6. ಓಕೆ, ಅದು ಡೈರೆಕ್ಟಾಗಿ ಸೆಂಡ್ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಟ್ರಾಫಿಕ್ ಅವೈಲಬಿಲಿಟಿ. ಟ್ರಾಫಿಕ್ ಫ್ರೀ ಇತ್ತು, ಇಲ್ಲಿಂದ ಇಲ್ಲಿಗೆ ನಿಮಗೆ ಟ್ರಾಫಿಕ್ ಫುಲ್ ಫ್ರೀ ಇದೆ ಅಂತಂದರೆ ನಿಮಗೆ ಬೇಗ ಮೆಸೇಜನ್ನು ಪಾಸ್ ಆಗುತ್ತೆ. ಸಪೋಸ್ ತುಂಬ ಟ್ರಾಫಿಕ್ ಇತ್ತು ಅಂತಂದರೆ ಆವಾಗ ಮೆಸೇಜ್ ಪಾಸ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಥ್ಯಾಂಕ್ ಯು.